ಅಭಯ ಕೊಟ್ಟೆ, ಆಜ್ಞೆ ಮಾಡಿದೆ, ಕಳುಹಿ ಕೊಟ್ಟೆ. ನೋಡ್ತೇನೆ ಓಲಗವನ್ನ ಬೀಳ್ಕೊಡುವಂತಹ ಸಂದರ್ಭ, ಸೂರ್ಯಾಸ್ತ ಆಗುವಂತಹ ಕಾಲ. ಈ ಕಾಲದಲ್ಲಿ ನಿತ್ಯಾನ್ನಿಕವನ್ನ ಪೂರೈಸಿ ಅಂತಃಪುರವನ್ನು ಸೇರಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಉದಯಕ್ಕೆ ಸರಿಯಾಗಿ ಎದ್ದು ಹೊರಡಬೇಕಾಗಿದೆ. ಅಂತಃಪುರದತ್ತ ಮಂಗನ ಗಂಡ ಆಗುದಿಲ್ವಾ? ಏನಾಯ್ತು ಗೊತ್ತಿಲ್ಲ. ನಾನು ಬಂದದ್ದು. ನೀನ್ ನಿದ್ರೆ ಮಾಡ್ಲಿಲ್ವಾ? ನಾನು ಹೇಗೆ ನಿದ್ದೆ ಮಾಡ್ಲಿಕ್ಕೆ ಆಗ್ತದೆ ಸ್ವಾಮಿ? ಆಗುದಿಲ್ಲ. ಆಗುವುದಿಲ್ಲ. ಸತ್ಯ ಧರ್ಮವನ್ನ ಪಾಲಿಸುವವರು ಗಂಡ ಮಲಗಿದ ಮೇಲೆಯೇ ಹೆಂಡತಿಯಾದವಳು ಮಲಗಬೇಕಾಗುತ್ತದೆ. ಗಂಡ ಊಟ ಮಾಡಿದ ಮೇಲೆಯೇ ಹೆಂಡತಿಯಾದವಳು ಊಟ ಮಾಡಬೇಕಾಗುತ್ತದೆ. ಗಂಡ ಎದ್ದ ಮೇಲೆ ಹೆಂಡತಿ ಹೇಳ್ಬೇಕು. ಅದಲ್ಲ ಎರಡು ವಿಷಯದಲ್ಲಿ ಹೆಂಡತಿಯಾದವಳು ಗಂಡನಿಗಿಂತ ಮೊದಲಿರಬೇಕು. ಒಂದು, ಬೆಳಿಗ್ಗೆ ಏಳುವಾಗ ಗಂಡನಿಗಿಂತ ಮೊದಲು ಏಳಬೇಕು. ಇನ್ನೊಂದು, ಸಾವಿನಲ್ಲಿ ಗಂಡನಿಗಿಂತ ಮೊದಲು ಹೆಂಡತಿಯಾದವಳು ಸಾವನ್ನ ಬಯಸ್ತಾಳೆ. ಆದ್ರಿಂದ ನೀವು ಮಲಗಲಿಲ್ಲ, ಅದಕ್ಕೆ ನಾನು ಮಲಗಲಿಲ್ಲ. ನೀನು ಅದನ್ನೆಲ್ಲ ಯೋಚನೆ ಮಾಡಬೇಡ, ಹೋಗಿ ಮಲಗು. ಅದಾಗುದಿಲ್ಲ, ನೀವು ಮಲಗಲಿಕ್ಕೆ ಆಗಬೇಕಲ್ಲ ಸ್ವಾಮಿ. ಏನು ಮೈ ಮೇಲೆ ಬಂದವರಾಗಿ ಮಾಡ್ತಾ ಇದ್ದೀರಿ ನೀವು. ಏನ್ ಮಾಡಿದ ಮಂಗ ಹಾಗೆ ಹೀಗೆ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಹೀಗೆಲ್ಲ ಹೇಳಿದ್ರೆ ನಾನು ನಿದ್ದೆ ಮಾಡ್ಲಿಕ್ಕೆ ಆಗ್ತದ? ಬಿಡುವುದಿಲ್ಲ ಅಂತ ಹೇಳಿದ್ದನ್ನು ನಿನಗೆ ಹೇಳಿದ್ದದು. ನಾನು ಪ್ರಥಮದಲ್ಲಿ ಸಂತಸ ಪಟ್ಟೆ, ಆದ್ರೂ ಗೊತ್ತಾಯ್ತು ಇದು ನನಗೆ ಹೇಳಿದ್ದಲ್ಲ ಅಂತ. ಬಿಡುವುದಿಲ್ಲ ಎಂತದದು? ಮಂಗ ಹೇಳಿದ್ ನಿನಗಲ್ಲ, ಬಿಡುವುದಿಲ್ಲ ಹೇಳಿದ್ದಾರೆ. ಸಿಟ್ಟು ಬೇರೆಯವ್ರ ಮೇಲೆ, ಬಿಡುವುದಿಲ್ಲ ಅಂತ ಹೇಳಿದ್ ನಿನ್ನ. ಬಿಡುವುದು ನನ್ನನ್ನ ಸಿಟ್ಟಲ್ಲ ಹೇಳಿದ್ದ ಸ್ವಾಮಿ. ಯಾರ ಮೇಲೆ ಸಿಟ್ಟು ಬಂದದ್ದು ನಿಮ್ಗೆ? ನನಗಲ್ಲ, ಯಾರ ಮೇಲೆ ಸಿಟ್ಟು ಬರ್ಲಿಲ್ಲ. ಸಿಟ್ಟು ಬರ್ಲಿಲ್ಲ? ಇಲ್ಲಪ್ಪ. ಏನೋ ಗುಟ್ಟು ಮಾಡ್ತಾ ಇದ್ದೀವಿ. ಗುಟ್ಟು ಏನು ಹೇಳ್ತೀನಿ?
ಸಿಟ್ಟಲ್ಲ ಇಲ್ಲ. ಜಿತಕ್ರೋಧ ರಾಮ ಎಂತ ಸಿಟ್ಟು ಬರ್ತದೆ? ಸಿಟ್ಟೇ ಇಲ್ಲ. ಸಿಟ್ಟೇ ಇಲ್ಲ ಅಂತ ಹೇಳೋದು ನೋಡಿದ್ರೆ ಗೊತ್ತಾಗ್ತದೆ. ಸಿಟ್ಟು ತುಂಬಿ ತುಳುಕುತ್ತಾ ಇದೆ. ಇಲ್ಲಪ್ಪ, ನೀನು ನನಗೆ ಸಿಟ್ಟು ಬರ್ದೇ ಅಂತ ಸಿಟ್ಟು ಬರ್ತದೆ ಅಂತ ಹೇಳಿದ್ರೆ ಬೇಸರ ಆಗ್ತದೆ. ಬೇಸರದಲ್ಲಿ ಹೇಳುವಾಗ ಸ್ವಲ್ಪ ಸ್ವರ ಗಡಿಸಾಗ್ತದೆ. ಅದು ಸಿಟ್ಟಲ್ಲ ಪ್ರಭು. ನಮ್ಗೆ ಸಿಟ್ಟೇ ಇಲ್ಲ. ಪ್ರಭು, ಸಿಟ್ಟಿಲ್ಲ ಅಂತ ಹೇಳುವಾಗ ನೀವು ನನ್ನ ಮುಖವೇ ನೋಡುವುದಿಲ್ಲ ನೋಡಿ. ನೋಡಿದ್ರೆ ಸಿಟ್ಟು ಬಂದು ಹೋಗ್ತಂತ ಹೆದರಿಕೆ. ನಾನು ನೋಡಿದ್ರೆ ಸಿಟ್ಟು ಬರ್ತದೆ ನಿಮಗೆ? ಸಿಟ್ಟು ಬರುವಂತ ಮುಖವ? ಸಿಟ್ಟು ಬರದೇ ಇದ್ದ ನನಗೆ ನೀನು ಸಿಟ್ಟು ಬರ್ತದೆ ಅಂತ ಹೇಳಿದ್ರೆ ಅವಾಗ ಮುಖ ನೋಡೋದು ಬರಬಹುದು ಅಂತ ನೋಡ್ರಿ. ಈಗ ನೀವು ಚಿತ್ತಕ್ರೋಧ ಅಂತ ಅಂದ್ಮೇಲೆ ನಾನು ಎಷ್ಟು ಹೇಳಿದ್ರೆ ನಿಮ್ಗೆ ಸಿಟ್ಟು ಬರಬಾರದು. ಮುಂದೆ ಹೇಳು. ಮುಂದೆ ಸಿಟ್ಟು ನಿಮ್ಮ ವಿಷಯ ಮುಗಿತು. ಹೌದಾ? ಮುಂದೆ ಈಗ ಸಿಟ್ಟು ಬರಲಿಲ್ಲ. ಇಲ್ಲ. ಹಾಗಾದ್ರೆ ಯಾವುದೋ ಗುಟ್ಟುಂಟು. ಸ್ವಲ್ಪ ಸುಮ್ಮನೆ. ಯಾಕೆ? ನನ್ನ ಬದುಕಿನಲ್ಲಿಯೇ ಗುಟ್ಟ ಏನು ಅಂತಿಲ್ಲ. ಹನುಮಂತ ದಕ್ಷಿಣಾಭಿಮುಖವಾಗಿ ಹೊರಟಂತ ವಾನರ ಸೇನೆಯಲ್ಲಿದ್ದವ. ನನಗೆ ವಿಶ್ವಾಸ ಬಂತು, ರಾವಣ ದಕ್ಷಿಣ ದಿಕ್ಕಿನ ಅರಸ, ಖಂಡಿತ ನಿನ್ನನ್ನು ಆ ಕಡೆ ಕರೆದುಕೊಂಡು ಹೋಗಿ ಅಪಹರಿಸಿಕೊಂಡು ಹೋಗಿ ಇಟ್ಟುಕೊಂಡಿದ್ದಾನೆ. ಅದನ್ನು ಹನುಮಂತ ಶೋಧಿಸ್ತಾನೆ. ಆದ್ರೆ ಸೀತೆಯನ್ನು ನೋಡಿದವನಲ್ಲ. ಆದ್ದರಿಂದ ಅಪರಿಚಿತಿಯಾದಂತ ನಿನ್ನನ್ನು ಗುರುತಿಸಬೇಕು ಅಂತಾದ್ರೆ ಏನಾದ್ರೂ ಒಂದಿಷ್ಟು ಕುರುಹುಗಳು ಬೇಕಲ್ಲ. ನಿನ್ನ ಅಂಗಾಂಗಗಳಲ್ಲಿ ಇರಬಹುದಾದಂತಹ ಕೆಲವೊಂದಿಷ್ಟು ಗುಟ್ಟಿನ ಕುರುವನ್ನು ದಿಟ್ಟತನದಿಂದ ಹನುಮಂತನ ಕಿವಿಯಲ್ಲಿ ಅವರು ಹೊಯ್ದವನು. ಹೆಂಡತಿಯ ಗುಟ್ಟನ್ನೇ ಬಿಟ್ಟು ಕೊಟ್ಟ ಗಂಡ ನಾನು. ಮತ್ತೆ ನನ್ನ ಬದುಕಿನಲ್ಲಿ ಬೇರೆ ಗುಟ್ಟು ಅಂತ ಉಂಟ? ಏನು ಗುಟ್ಟಿಲ್ಲ. ಏನು ಗುಟ್ಟಿಲ್ಲ. ಸಿಟ್ಟು ಇಲ್ಲ, ಗುಟ್ಟು ಇಲ್ಲ. ನನಗೂ ಗೊತ್ತಾಯ್ತು. ಹೌದಾ?
ನೀವೆಷ್ಟನ್ನೇ ಮರೆಮಾಚಿದರು ನನ್ನ ಗಂಡನ ಗುಟ್ಟು ನನಗೂ ಗೊತ್ತಾಗಿದೆ ಸ್ವಾಮಿ. ಅಯ್ಯೋ ನನಗೂ ಗೊತ್ತಾಗಿದೆ. ಏನು ಗೊತ್ತು? ಏನು ಗೊತ್ತು? ನಾಳೆ ಏನು ವಿಶೇಷ ಉಂಟು? ನಾಳೆ ಹಬ್ಬ ಏನೂ ಇಲ್ಲ. ಹಬ್ಬ ಇಲ್ಲ, ಎಲ್ಲಿಗೆ ಹೋಗುವುದೂ ಇಲ್ಲ. ಹೌದಾ? ಹೌದೌದು. ಏನೇ ವಿಶೇಷ? ವಿಶೇಷ ಇಲ್ಲ. ನನಗೂ ಗೊತ್ತುಂಟು, ಇಲ್ಲಿಯೇ ನಿಮ್ಮ ಗುಟ್ಟಿರುವುದು. ಏನು? ನಾಳೆ ಹನುಮಂತನಲ್ಲಿ ಯುದ್ಧ ಅಂತ. ಹೌದಾ? ಹನುಮಂತನಲ್ಲಿ ನಾನು ಯುದ್ಧ? ನೀವೇ. ಯಾರು ಸುಳ್ಳು ಹೇಳಿದ್ರು ಏನು ಅದೆಲ್ಲ ಹೇಳಬೇಡಿ. ಏನು ನೀವು ಹೆಣ್ಣು ಮಕ್ಕಳು ಎಷ್ಟು ಬೇಗ ನಂಬಿರ್ತೀರಿ ಸುಳ್ಳನ್ನು? ಹೌದಾ? ಸತ್ಯವನ್ನು ವಿಮರ್ಶೆ ಮಾಡು, ಸುಳ್ಳನ್ನು ನಂಬಿ ಬಿಡು. ಹೌದಾ? ಹೌದು. ಈಗ ಹನುಮಂತನೊಡನೆ ಯುದ್ಧ ಅಲ್ಲ? ನಿಮ್ಗೆ ಹನುಮಂತನ ಮೇಲೆ ಸಿಟ್ಟು ಬಂದಿದೆ ಅಂತ? ಹೌದಾ? ಇಲ್ಲಪ್ಪ, ನನಗೆ ಬಹಳ ಪ್ರೀತಿ. ಹೌದಾ? ಬಹಳ ವಾತ್ಸಲ್ಯ. ಹೌದಾ? ಹನುಮಂತನ ಮೇಲೆ ಸಿಟ್ಟೇ ಬರ್ಲಿಲ್ಲವಾ? ಇಲ್ಲ. ಹನುಮಂತ ಬಂದ ಗೊತ್ತಾಯ್ತು ನೋಡಿ. ಯಾವಾಗಲೂ ಹನುಮಂತ ಬಂದ ಅಂತ ಹೇಳಿದಾಗ ಓಡೋಡಿ ಹೋಗಿ ಬಿಗಿದಪ್ಪಿಕೊಂಡು ಬರಮಾಡುತ್ತಿದ್ದ ನೀವು, ಇವತ್ತು ಹನುಮಂತ ಬಂದ ಅಂತಂದ್ರೆ ಎಲ್ಲಿ 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 ಹಿಂದಿಂದ ಹೋಗ್ತಾ ಇದ್ದೀರಿ. ಏನು ತಪ್ಪು ತಿಳಿತೀರಿ? ಯಾಕೆ? ಎಷ್ಟು ಸುಲಲಿತವಾದಂತ ಅಭಿನಯವನ್ನು ನಾನು ಮಾಡಿದ್ದೇನೆ. ಸುಲಲಿತವಾದ ಅಭಿನಯ? ನೀನು ಹನುಮಂತ ಬಂದ ನೋಡಿ ಅಂತ ಹೇಳಿದೆಯಲ್ಲ, ನೋಡಿದೆ, ಮುಂದೆ ಕಾಣಲಿಲ್ಲ. ಪ್ರಾಯಶಃ ಹಿಂದಿನಿಂದ ಬರಬಹುದು ಅಂತ ನೋಡ್ತಾ ಹಿಂದೋದೆ. ಇದು ಅಭಿನಯವ? ಇದು ಅಭಿನಯದ ಗುಪ್ತ ನಿಮ್ಮದು? ಹೌದೌದು ಸ್ವಾಮಿ, ಇದೆಲ್ಲ ನಾಟಕ ಮಾಡುವುದು ಬೇಡ ನೀವು. ನನಗೆಲ್ಲ ಅರ್ಥ ಆಗಿದೆ. ಸರಿ, ಹೌದು. ಇನ್ನು ನಾನು ಸುಳ್ಳು ಅಂತ ಹೇಳುವುದೇ ಇಲ್ಲ. ನನ್ನ ವಿರೋಧಿಗೆ ಅಭಯ ಕೊಟ್ಟು ಇಟ್ಟುಕೊಂಡಿದ್ದ. ಎಷ್ಟು ಹೇಳಿದ್ರು ಕೇಳುವುದೂ ಇಲ್ಲ, ಕೇಳಲಿಲ್ಲ ಅಂತ ಬಿಡುವುದಕ್ಕಾಗುವುದೂ ಇಲ್ಲ. ನಾನು ಹೋಗ್ತೇನೆ, ಹನುಮಂತನಲ್ಲಿ ಹೋರಾಟವನ್ನು ಮಾಡ್ತೇನೆ. ಅವನನ್ನು ಬಡಿದು 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 ಶಕುಂತರನ್ನ ಬಿಡಿಸಿಕೊಳ್ಳದೆ ಬಿಡುವ. ಹನುಮಂತನನ್ನ ಬಡಿತೀರಿ? ಹೌದು, ಬಡಿ ಶಕುಂತರನ್ನ ಬಿಡಿಸ್ತೀರಿ? ಎಂತ ಕೃತಜ್ಞರು ಸ್ವಾಮಿ ನೀವು. ಯಾಕೆ? ಕೃತಜ್ಞತೆ ಉಂಟಾ ಅಂತ ನಿಮಗೆ? ಯಾಕೆ ಅಂತ
ನಾಸ್ತಿ ನಿಷ್ಕೃತಿ ಎನ್ನುವ ಹಾಗೆ ಹೌದೇ ಪ್ರಪಂಚದಲ್ಲಿ ಯಾವ ಪಾಪಕ್ಕಾದರೂ ಪ್ರಾಯಶ್ಚಿತ್ತ ಎನ್ನುವುದು ಉಂಟಂತೆ. ಆದರೆ ಕೃತಜ್ಞತೆಗೆ ಯಾವತ್ತೂ ಪ್ರಾಯಶ್ಚಿತ್ತವಿಲ್ಲ. ಇಲ್ಲವೇ? ಆದರೆ ನೀವು ಮಾಡ್ತಾ ಇರುವುದು ನಿಜವಾಗಿಯೂ ನನಗೆ ಬೇಸರ ತರಿಸ್ತಾ ಇದೆ ಸ್ವಾಮಿ. ಅಲ್ಲದೆ ಹೋದರೆ ಪ್ರಪಂಚದಲ್ಲಿ ಹನುಮಂತ ಬಲವಂತನೂ ಹೌದು, ಶ್ರೇಷ್ಠತೆಯಲ್ಲಿ ಅತ್ಯಂತ ಎತ್ತರದಲ್ಲಿರುವವನು ಹೌದು. ಅಂತಹ ಬಲವಂತ ವಿನಯವಂತನಾಗಿ ನಿಮ್ಮ ದಾಸನಾದದ್ದು ಮಾತ್ರ ಅಲ್ಲ ಸ್ವಾಮಿ, ಈ ರಾಮ ಸೀತೆಯನ್ನ ಮತ್ತೆ ಸೇರಿ ಸೀತಾರಾಮನಾಗುವಡೆ ಹನುಮಂತನ ಪಾತ್ರ ಎಷ್ಟು ಮಹತ್ವದ್ದು ಎನ್ನುವುದನ್ನು ನಾನು ಮತ್ತೆ ನೆನಪಿಸಿಕೊಡ್ಬೇಕಾ ಹೇಳಿ. ಅಂದು ನನ್ನನ್ನು ಕಳೆದುಕೊಂಡು ನೀವು ಎಷ್ಟು ಕಾಲದವರೆಗೆ ಯಾವ ಯಾವ ಪ್ರದೇಶದಲ್ಲಿ ನೀವು ನನ್ನನ್ನು ಹುಡುಕಿದ್ದಿಲ್ಲ ಹೇಳಿ. ಆಮೇಲೆ ಸುಗ್ರೀವ ಸಖ್ಯವಾಯಿತು, ದಿಕ್ಕು ದಿಕ್ಕಿಗೆ ಕಪಿಗಡಗಣವನ್ನ ಅಟ್ಟಿದವ ಆತ. ಆ ಸಂದರ್ಭದಲ್ಲಿ ಹನುಮಂತ ಶತಯೋಜನ ವಿಸ್ತೀರ್ಣವಾದಂತಹ ಶರಧಿಯನ್ನು ಉಲ್ಲಂಘಿಸಿ ಅಲ್ಲಿರುವಂತಹ ನನ್ನನ್ನ ಕಂಡವ ಅವನೇ ಅಲ್ಲವೇ ಸ್ವಾಮಿ? ಹೌದು. ಮಾತ್ರ ಅಲ್ಲ, ನೀವು ಕೊಟ್ಟಂತಹ ಮುದ್ರೆ ಉಂಗುರವನ್ನ ನನಗೆ ಇತ್ತವ ಕೇವಲ ಮುದ್ರೆ ಉಂಗುರವೇ ಹೇಳಿ. ಈ ಜಾನಕಿಗೆ ಅದು ಜೀವನ ಅಲ್ವೇ ಸ್ವಾಮಿ? ನನ್ನ ಜೀವನವಿದೆ ಎನ್ನುವುದನ್ನು ನೆನಪಿಸಿಕೊಟ್ಟವ, ಅದಕ್ಕೊಂದು ಬಲವನ್ನು ತುಂಬಿದವ ಆ ಹನುಮಂತ. ಮಾತ್ರ ಅಲ್ಲ, ನನ್ನ ಚೂಡಾಮಣಿಯನ್ನ ಇತ್ತಿದ್ದು ನಾನು ಅವನಿಗೆ, ಆ ಚೂಡಾಮಣಿಯನ್ನ ನಿಮಗಿತ್ತು ಸೀತೆ ಭದ್ರವಾಗಿದ್ದಾಳೆ, ಇಂತಲ್ಲಿಯೇ ಇದ್ದಾಳೆ ಎಂದು ಹೇಳಿದವ ಯಾರು ಹೇಳಿ? ಹನುಮಂತ. ಅದು ಹನುಮಂತನೇ. ನಾನು ಮೊದಲೇ ಗೊತ್ತಿತ್ತು. ಯಾವುದು? ತಿಳಿದು ಬಂದು ಹೇಳ್ತಾರೆ ಅಂತ. ಅದು ಗೊತ್ತಿತ್ತು, ತಿಳಿದು ಬಂದು ಹೇಳಿದವ ಯಾರು? ಅದನ್ನೇ ನಾನು ಹೇಳ್ತಾ ಇದ್ದು. ಗೊತ್ತಿದ್ರೆ ಸಾಕಾಗ್ಲಿಕ್ಕಿಲ್ಲ, ಆ ಕೆಲಸವನ್ನ ಮಾಡುವವರು ಇರ್ಬೇಕಾಗ್ತದೆ. ಮಾಡ್ತಾನೆ ಅಂತಲೇ ಗೊತ್ತಿತ್ತು ಅಂತ ನಾನು ಅದನ್ನೇ ಹೇಳಿದ್ದು. ಬರೀ ಗೊತ್ತಿದ್ರೆ ಸಾಕಾಗ್ಲಿಕ್ಕಿಲ್ಲ ಅಂತ ಬಂದು ಹೇಳಿದ. ಆ ನಂತರದಲ್ಲಿ ಅಲ್ಲವೇ ಶತಯೋಜನ ಶರದಿಗೆ ನೀವು ಸೇತುವನ್ನ ಬಲಿದಿತ್ತು. ಆ ನಂತರದಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಂತವ ಅದೇ ಹನುಮ. ಹೌದು, ನಮ್ಮ ಹನುಮ, ನಮ್ಮ ಮಗ ಹನುಮ. ಅಷ್ಟು ಅಂತಹ ಉಪಕಾರವನ್ನ ಗೈದಂತಹ ಆ ಹನುಮಂತನನ್ನ ನೀವಿಂದು ಅವನ ಉಪಕಾರ ಸ್ಮರಣೆಯೇ ಇಲ್ಲದೆ ಹೋದವರಾಗಿ, ಕೃತಜ್ಞರಾಗಿ ಹೋಗಿ ಆತನನ್ನ ಬಡಿತೇನೆ, ಕಡಿತೇನೆ, ಕೊಡ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಸರಿಯೇ ಸ್ವಾಮಿ? ಇದು ಬೇಕಾ? ಇದು ನಿಮ್ಮಂತವರ ವ್ಯಕ್ತಿತ್ವಕ್ಕೆ ಇದು ಭೂಷಣವೇ ಸ್ವಾಮಿ? ಅಂದ್ರೆ ಅಷ್ಟು ಮಾಡಿದ್ದು ಅವನೇ ಅವನೇ ಹೌದು ಅಂತ ಆದ್ರೆ, ಹಾಗಾದ್ರೆ ರಾಮಾಯಣ ಅಂತ ಯಾಕೆ ಹೆಸರು ಬಂತು? ಹನುಮಾಯಣ ಅಂತಲೇ ಹೆಸರು ಬರ್ಬೇಕು. ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ. ನೀವು ಕೀರ್ತಿವಂತರು ಅಲ್ಲ ಅಂತ ಅಲ್ಲ, ಆದ್ರೆ ನಿಮ್ಮ ಕೀರ್ತಿ ಎನ್ನುವುದು ಜಗದಗಲ ಪಸರಿಸಲು ಮುಖ್ಯವಾದ ಕಾರಣ ಆ ಹನುಮಂತ. ನಾನು ಆಲೋಚನೆ ಮಾಡ್ತಾ ಇದ್ದೆ, ಯಾಕಿದು ಹನುಮಾಯಣ ಅಂತ ಆಗ್ಬೇಕಿತ್ತಲ್ಲ, ಯಾಕೆ ರಾಮಾಯಣವೇ ಆಯ್ತು ಅಂತ. ಆಮೇಲೆ ಅರ್ಥ ಆಯ್ತು ಸ್ವಾಮಿ, ಈ ಪಾಪ ಸಣ್ಣವರೆಲ್ಲ ಕೆಲಸ ಮಾಡುವವರಿದ್ರೆ ದೊಡ್ಡವರು ಎಷ್ಟು ಹೆಸರು ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಓಹೋ, ಪ್ರಸಂಗ ಬುಡಕ್ಕೆ ಬಂತು. ಆ ಬುಡಕ್ಕೆ ಹೌದು, ಅಂದ್ರೆ ಪಾಪದವರೆಲ್ಲ ಕೆಲಸ ಮಾಡುವುದು, ನಮ್ಮಂತ ದೊಡ್ಡವರಿಗೆ ಹೆಸರು ಬರುವುದು. ಯಾಕಂದ್ರೆ ನಾವು ಏನು ಅವರಿಗೆ ಕೊಡ್ಲಿಲ್ಲ. ಏನು ಕೊಟ್ಟಿದ್ದೇವೆ ನಾವು? ನೀನು ಸರಿಯಾಗಿ ಹನುಮಂತನನ್ನು ತಿಳಿಯಲಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ನಾನು ತಿಳಿಯಲಿಲ್ಲ. ಹನುಮಂತ ಕೆಲಸ ಮಾಡಲೇ ಇಲ್ಲ ಅಂದ್ರೆ ಕಪಿಗಳು ಒಬ್ಬರೂ ಕೆಲಸ ಮಾಡಿದವರೇ ಅಲ್ಲ. ಅವ್ರು ಮಾಡಿದ ಸೇವೆ, ಕೆಲಸ ಅಲ್ಲ. ಸೇವೆ ಅಂದ್ರೆ ಕೆಲಸ ಮಾಡಿದ ಮೇಲೆ ಸೇವೆ ಅಂತ ಆಗಲ್ಲ. ಅದು ಸುಮ್ಮನೆ ಕೂತಲ್ಲಿ ಸೇವೆ ಅಂತ ಆಗುದಿಲ್ಲ. ಸೇವೆಗೂ ಕೆಲಸಕ್ಕೂ ಏನು ವ್ಯತ್ಯಾಸ ಕೇಳು. ಹೇಳಿ. ಕೆಲಸ ಮಾಡಿದವರಿಗೆ ಸಂಬಳ ಕೊಡ್ಬೇಕಾಗ್ತದೆ, ಸೇವೆ ಮಾಡಿದವರಿಗೆ ಏನೂ ಕೊಡ್ಬೇಕಾಗ್ತಿಲ್ಲ. ಆಯ್ತಾ? ಸೇವೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು, ಸಂಬಳವೂ ಇಲ್ಲ, ಹೆಸರೂ ಇಲ್ಲ ಅವರಿಗೆ. ಖಂಡಿತ ಅವ್ರು ಬಯಸುವುದಿಲ್ಲ. ಆ ಸೇವಕರು ಅಂದ್ರೆ ಅವರು ಬಯಸುವುದಿಲ್ಲ ಸ್ವಾಮಿ. ಕೊಡಬೇಕಾದದ್ದು ನಮ್ಮ ಕರ್ತವ್ಯ, ಹೌದಾ ಅಲ್ವಾ? ನಾನು ಕೊಡ್ಲಿಲ್ಲ ಅಂತ ಏನ್ ಕೊಟ್ಟಿದ್ದೀರಿ ನೀವು? ಹೇಳು.
ಕೃತಜ್ಞ ಹಾಗೆಲ್ಲ ಹೇಳಬೇಡ. ಅದು ವಿಷಯ, ಸತ್ಯ. ನಾನು ಮಾಡಿದ ಸೇವೆಯನ್ನು ಮರೆತರೆ ಕೃತಜ್ಞ ಅಂತ ಆಗ್ತೀನಿ. ಕೃತಜ್ಞ ಆಗಲೇ ಇಲ್ಲ. ಯಾಕೆ ಗೊತ್ತಾ? ನಮ್ಮೀರವರ ಪಟ್ಟಾಭಿಷೇಕ ಆದಮೇಲೆ ಉಳಿದ ಕಪಿಗಳಿಗೆಲ್ಲ ಕರೆದು ದಕ್ಷಿಣೆಗಳನ್ನು ಕೊಟ್ಟೆವು, ಉಡುಗೊರೆಗಳನ್ನು ಕೊಟ್ಟೆವು. ಹನುಮಂತನಿಗೆ ಎಂತದ್ದು ಸಿಗಲಿಲ್ಲ. ಪಾಪ ಅಲ್ಲ, ಅವು ಬಹಳ ದೂರದಲ್ಲಿ ಕೈ ಮುಗಿದು ಕಣ್ಣು ಮುಚ್ಚಿ ನಿಂತಿದ್ದ. ನಾನೇ ಅವನನ್ನು ಕೂಗಿ ಕರೆದೆ, ಮಗು ಹನುಮ, ನೀನು ಮಾಡಿದ ಸೇವೆಗೆ ನಾನೇನು ಪ್ರಸಾದವನ್ನು ಕೊಡಲಿ? ಅವನು ಹೇಳುವಾಗ ಬಹಳ ಎಚ್ಚರಿಕೆ ಬೇಕು. ಉಡುಗೊರೆ ಕೊಡ್ಲಿ ಅಂತ ಕೇಳಿದ್ರೆ ಅವನು ಒಪ್ಪುವುದಿಲ್ಲ, ತೆಗೆದುಕೊಳ್ಳುವುದೂ ಇಲ್ಲ. ದಕ್ಷಿಣೆ ತೆಗೆದುಕೋ ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ. ಸಂಬಳ ಕೊಡುವುದಕ್ಕೆ ಕೆಲಸ ಎಲ್ಲ ಮಾಡಿದ್ದು. ಆದ್ದರಿಂದ ಪ್ರಸಾದ ಏನು ಕೊಡ್ಲಿ? ಆವಾಗ ಹನುಮ ಹೇಳಿದ ಮಾತೇನು ಗೊತ್ತಾ? ತನ್ನ ಎದೆಯನ್ನು ತೋರಿಸಿ, ಇಲ್ಲಿ ಎದೆಯಲ್ಲಿ ನೆಲೆಯಾಗಿ ನಿಲ್ಲುವುದಕ್ಕೆ ಅವಕಾಶ ಕೊಟ್ಟರೆ ಸಾಕು. ಎಷ್ಟು ದೊಡ್ಡ ಗುಣ ನನ್ನ ಹನುಮನದ್ದು. ಅಷ್ಟು ದೊಡ್ಡ ಗುಣ ಆದ್ರಿಂದಲೇ ತಥಾಸ್ತು ಹೇಳಿದ್ದೇನೆ ನಾನು. ಅಷ್ಟೇ ಅಲ್ಲ, ನಾನೇ ಅರಿತೆ. ಇವ ಬಾಯಿ ಬಿಟ್ಟು ಏನನ್ನು ಹೇಳುವುದಿಲ್ಲ. ಹಾಗಂತ ಇವ ಮಾಡಿದ ಸೇವೆಗೆ ಏನು ಕೊಟ್ಟರೂ ಕಡಿಮೆ ದೊಡ್ಡದು ಅಂತ ಆಗುವುದೇ ಇಲ್ಲ. ಆದ್ರಿಂದ ದೊಡ್ಡದಲ್ಲಿ ಇವನಿಗೆ ಕೊಡಲೇಬೇಕು. ಅವ ಚಿರಂಜೀವಿ ಅಲ್ವಾ? ಹಾಗಾಗಿ ಈ ಯುಗದಲ್ಲಿ, ಈ ಮನ್ವಂತರದಲ್ಲಿ ಅಲ್ಲ, ಈ ಕಲ್ಪದಲ್ಲಿ ಅವ ಶಾಶ್ವತವಾಗಿರ್ತಾನೆ. ಆದ್ರಿಂದ ಒಂದು ಯೋಚನೆ ಮಾಡಿ, ಬರುವ ಕಲ್ಪ ಪಾರ್ಥಿವ ಕೂರ್ಮ ಅನಂತ ನರಸಿಂಹ ಪ್ರಿಯ ಶ್ವೇತವರಾಹ ಅಮರ, ಇದು ಶ್ವೇತವರಾಹ ಕಲ್ಪ. ಬರುವ ಅಮರ ಕಲ್ಪಕ್ಕೆ ನೀನೇ ಬ್ರಹ್ಮ. ಬ್ರಹ್ಮ ಅಂದ್ರೆ ದೊಡ್ಡದಲ್ವಾ? ಅಷ್ಟು ದೊಡ್ಡದನ್ನು ಒಂದು ಶೇಷ ಇಟ್ಟುಕೊಳ್ಳದೆ ಕೊಟ್ಟಿದ್ದೇನೆ. ಏನೂ ಕೊಡ್ಲಿಲ್ಲ ಕೃತಜ್ಞರು. ಈಗ ಸಿಕ್ಕಿದ್ರಿ ಸ್ವಾಮಿ ನೀನು ಏನೂ ಕೊಡ್ಲಿಲ್ಲ ಅಂತ ಹೇಳಿದವರು, ಕೊಟ್ಟಿದ್ದೇನೆ ಅಂತ ಹೇಳಿದ ಮೇಲೆ ಸಿಕ್ಕಿ ಬಿದ್ದೇನೆ. ನಿಮ್ಮ ಬಾಯಿ ಬಿಡಿಸ್ಲಿಕ್ಕೆ ನಾನು ಹಾಗೆ ಹೇಳಿದ್ದು. ಹೌದಾ? ಹೌದು. ಏನು ಸಿಕ್ಕಿದೆ? ಸಿಕ್ಕಿ ಬಿದ್ದದಂದ್ರೆ ಹಾಗೀಗೆಲ್ಲ ಮತ್ತೆ ತಪ್ಪಿಸಿಕೊಳ್ಳಿಕ್ಕೆ ಆಗದಿದ್ದಾಗ ಸಿಕ್ಕಿ ಬಿದ್ರಿ. ನೀವು ಹೇಳಿದ್ರಿ ಅವನಿಗೆ ಪ್ರಸಾದ ರೂಪದಲ್ಲಿ ಬರುವ ಕಲ್ಪಕ್ಕೆ ಕಲ್ಪ ಬ್ರಹ್ಮ ದೊಡ್ಡದು. ದೊಡ್ಡ ಬ್ರಹ್ಮ ಅಂದ್ರೆ ದೊಡ್ಡದು ಸ್ವಾಮಿ. ಅಷ್ಟು ದೊಡ್ಡ ಜಾಗಕ್ಕೆ ಮತ್ತೆ ಸುಲಭಕ್ಕೆ ಮತ್ತೆ ಯಾರು ಸಿಕ್ಕುದಿಲ್ಲ, ಖಂಡಿತ ಸಿಕ್ಕುವುದೇ ಇಲ್ಲ. ಆದ್ರೆ ನೀವು ಸಿಕ್ಕಿಬಿದ್ದದ ಹಾಗೆ. ಈಗ ನೀವೀಗ ಹನುಮಂತನನ್ನ ಯುದ್ಧ ಮಾಡ್ತೀರಿ.
ಮತ್ತ ಬಿಡ್ಲಿಕ್ಕಿಲ್ಲ ನಾನು ಸುಮ್ಮನೆ. ಇದಕ್ಕಾಗಿ ಹೇಳಿದ್ದು. ಹಾ. ನೀವು ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಟ್ರೆ ಹಾ. ನಿಮ್ಮ ಮೂಗನ್ನೇ ನೀವು ಕೊಯ್ದುಕೊಂಡಿದ್ದೀರಿ. ಇಲ್ಲ, ನನ್ನ ತಮ್ಮನಿಗೆ ಶೂರ್ಪುರಕ್ಕೆ ಮುಗನ್ ಕೊಯ್ಸಿದ್ದಾರೆ ಬಿಟ್ರೆ. ಅದು ಆವತ್ತು ತಮ್ಮ ಕೊಯ್ದ್ನಲ್ಲ, ಹೌದು. ನಿಮ್ಗೆ ನೆನಪಾಯ್ತು, ನಿಮ್ಮ ಮೂಗೆ ನೀವು ಕೊಯ್ಕೊಂಡ್ರಿ. ಇಲ್ಲಪ್ಪ, ಯಾಕಾಗ ಹೇಳ್ತೆ? ಯಾಕೆ ಗೊತ್ತಾ, ಹನುಮನಲ್ಲಿ ಯುದ್ಧ ಮಾಡಿ ಅವನನ್ನ ಹೊಡಿತೇನೆ, ಕೊಡಿತೇನೆ, ಕೊಲ್ಲುತ್ತೇನೆ ಅಂತ ಹೇಳ್ತಾ ಇದ್ದೀರಲ್ಲ, ನೀವೇ ಕೊಟ್ಟವರ ಅವ ಕಲ್ಪದ ಬ್ರಹ್ಮನಾಗುವುದು ಹೇಗೆ? ಅದಕ್ಕೆ ಯಾರು ಹುಡುಕ್ತೀರಿ ನೀವು? ನೀವು ಒಪ್ಪಿಕೊಳ್ತೀರಾ? ಅದಕ್ಕಾಗಿ ಸಿಕ್ಕು ಬಿದ್ರಿ ಅಂತ ಹೇಳಿದ್ದು. ಬೇಡ ಬಿಡಿ, ಯುದ್ಧ ಎಲ್ಲ ಬೇಡ. ಇದು ಸಿಕ್ಕಿ ಬಿದ್ದದ್ದು ಸಾಮಾನ್ಯ ಸಿಕ್ಕಿ ಬಿದ್ದದ್ದು. ಅದನ್ನೇ ಹೇಳಿದ್ದು ನಾನು. ಸುಳ್ಳು ಹೇಳುವುದು ಸುಲಭ, ದಕ್ಕಿಸಿಕೊಳ್ಳುವುದು ಬಹಳ ಕಷ್ಟ. ಅಂದ್ರೆ ನೀವು ಸುಳ್ಳು ಹೇಳಿದ್ದ? ನಾನೊಂದು ಸಣ್ಣ ಸುಳ್ಳು ಹೇಳಿದೆ. ಅಯ್ಯೋ, ನೀವು ಆ ವರ ಕೊಡ್ಲೇ ಇಲ್ವೋ? ಹೊರ ಕೊಟ್ಟಿದ್ದವುದೇ, ಅವನು ಕೊಲ್ತೇನೆ ಅಂತ ಹೇಳಿದ್ನಲ್ಲ, ಅದು ಸುಳ್ಳು ಒಂದೇ. ಅಂದ್ರೆ ಅಲ್ಲಿ ನೀವು ಯಾವಾಗ ಪ್ರಾರಂಭ ಮಾಡಿದ್ದೀರಲ್ಲ? ನೀವು ಹಾಗೆಲ್ಲ ಸುಳ್ಳು ಹೇಳುವರಲ್ಲ. ಸುಳ್ಳು ಹೇಳುವುದಲ್ಲ, ಅದು ವಿನೋದಕ್ಕಾಗಿ ಹೇಳಿದೆ. ನಾನು ಕೊಲ್ಲಿಕ್ಕೆ ಆಗ್ತದೆ, ವಿಚಾರ ಮಾಡಿ. ಏನು? ಅವ ಚಿರಂಜೀವಿ, ಅವನನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಹಾಗಂತ ಬಡಿದು ಕೆಡಹುವುದಕ್ಕಾಗ್ತದೆ. ಅವ ಬಿದ್ದವ, ಬರುವ ಕಲ್ಪಕ್ಕೆ ಎದ್ದು ಬರ್ಬೇಕವ. ಆವಾಗ ನಮ್ಮ ಮದುವೆ ಅವರಿಗೆ. ಹಾಗಾದ್ರೆ ಯುದ್ಧವೇ ಯುದ್ಧವೇ. ಯುದ್ಧ ಮಾಡೋದು ಬಿಡುವುದಿಲ್ಲ ನೀವು. ಹಾಗಾದ್ರೆ ಬಂದುಂಟು. ಅರಸಾಳುಗಳ ಅವರ ನಾಳೆ ಯುದ್ಧ. ಹೌದು ಸ್ವಾಮಿ, ನೀವು ಯುದ್ಧ ಮಾಡಿಯೇ ಮಾಡ್ತೀರಿ ಅಂತಾದ್ರೆ ನಾನು ಬರ್ತೇನೆ. ನಾನು ನೆಂಟ್ರ ಮನೆ ಊಟಕ್ಕೆ ಹೋಗುದಲ್ಲ. ಅದಕ್ಕೆ ಹೋಗ್ತೇನೆ ಅಂದ್ರೆ ನಾನು ಬರ್ತೇನೆ ಅಂತ ಹೇಳ್ತಾ ಇರ್ಲಿಲ್ಲ. ಅಲ್ಲ, ಬರ್ತೇನೆ ಅಂತ ಹೇಳುದಿಲ್ವ? ನನಗಿಂತಲೂ ಮೊದಲೇ ಹೋಗ್ತಿದ್ದೆ. ಇಲ್ಲಪ್ಪ ಸ್ವಾಮಿ, ಇದು ಹೋರಾಟವೇ. ನನಗೆ ಗೊತ್ತುಂಟು, ಹೋರಾಟ ಸುಲಭ ಅಲ್ಲ. ಸುಲಭ ಅಲ್ಲ, ಅದಕ್ಕಾಗಿಯೇ ನಾನು ಬರ್ತೇನೆ ಅಂತ ಹೇಳಿದ್ದು. ಅಂದ್ರೆ ಊಟ ಹೊಸ್ತಲ್ಲ ನಮಗೆ, ಹೋರಾಟಕ್ಕೆ ಬರ್ತೇನೆ. ಅದರಲ್ಲಿಯೂ ಈ ಹೋರಾಟಕ್ಕೆ ಬರ್ತೇನೆ ಅಂತ ಹೇಳ್ತಾ ಇದ್ದೇನೆ. ಯಾಕೆ? ನಾವು ಪ್ರಪಂಚದಲ್ಲಿ ಬಹಳಷ್ಟು ನೋಡಿದ್ದೇವೆ, ಎಲ್ಲ ಕೇಳಿದ್ದೇವೆ. ಅಪ್ಪ ಮಕ್ಕಳದ್ದು ವೈಷಮ್ಯ. ಹೌದು ಹೌದು ಹೌದೌದು. ಹಿರಣ್ಯಕಶಿಪು, ಪ್ರಹ್ಲಾದ, ಹೌದಪ್ಪ. ಎಷ್ಟು ದೊಡ್ಡ ಕಥೆ
ಅದು ದೊಡ್ಡ ಸಂಘರ್ಷ ಅದು. ನರಸಿಂಹಾವತಾರ ಆ ಕಥೆಯನ್ನು ಕೇಳಿದ್ದೇವೆ. ಹೌದು. ಇನ್ನು ಅಣ್ಣ ತಮ್ಮಂದ್ರ ಹೊಡೆದಾಟ ಸುಂದಮ್ಮ ಸುಂದರದ್ದು ಕೇಳಿದ್ದೇವೆ. ಹೌದು. ಇತ್ತೀಚೆಗೆ ಮೊನ್ನೆ ಆದದ್ದು ಅವ್ರು ಒಬ್ಬರನ್ನು ಕೊಂದಾಗಬೇಕಲ್ಲ. ಮಾಲಿತ್ತು ಹೌದು, ಅದನ್ನು ಕೇಳಿದ್ದೇವೆ. ಗಂಡ ಹೆಂಡತಿಯರ ಯುದ್ಧವನ್ನು ಕೇಳಿದ್ದೇನೆ. ಏನು ಅಷ್ಟು ದೊಡ್ಡ ವಿಷಯ ಅಲ್ಲ ಅದು. ಅಲ್ಲ ಸಣ್ಣ ಪುಟ್ಟ ಆಗ್ತದೆ ಅಂದ್ರೆ ಎಲ್ಲ ಮನೆಯಲ್ಲೂ ಆಗುದೇ ಅಂತ. ಹೌದೌದು. ಸಣ್ಣ ಸಣ್ಣ ಜಗಳ ಅಲ್ಲ, ಯುದ್ಧ. ಪರಮೇಶ್ವರ ಹಾಗೂ ಮೀನಾಕ್ಷಿ ಅಷ್ಟೊತ್ತಿಗೆ ಮದುವೆ ಆಗಿತ್ತು ಅಂತ ಅಲ್ಲ, ಯುದ್ಧ ಆದ್ಮೇಲೆ ಮದುವೆ ಆಗಿದ್ದಾರೆ. ಹೌದೌದು. ಹೌದು. ಕೆಲವರೆಲ್ಲ ಹೊಡೆದಾಟ ಮಾಡ್ಕೊಂಡು ಮದುವೆ ಆಗ್ತಾರೆ, ಕೆಲವರು ಮದುವೆ ಆದ್ಮೇಲೆ ಹೊಡೆದಾಟ ಮಾಡ್ಕೊಂಡೇ ಇರ್ತಾರೆ. ಹೌದು. ಇವರು ಹೊಡೆದಾಟ ಮಾಡ್ಕೊಂಡು ಮದುವೆ ಆದ್ರು. ಮೊನ್ನೆ ನೋಡಿದಾಗ ಉಂಟು. ಏನು ಮೀನಾಕ್ಷಿ ಹೇಳಿದ ಕಥೆ ಅಲ್ವ ನೀನು? ಹೌದು. ಹೌದೇ? ಮೊನ್ನೆ ನೋಡಿದಾಗ ಉಂಟು. ಆ ಕಥೆ ಕೇಳಿದ್ದೆ ನಾನು. ನಿತ್ಯ ನೂತನ ಕಥೆ ಅದು, ಅದಕ್ಕಾಗಿ ಹಾಗಂದ್ರೆ ಮೊನ್ನೆ ನೋಡಿದಾಗೆ ಅಂತ. ಆದರೆ ಇದಿಷ್ಟು ರೀತಿಯ ಕಥೆಯನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಸ್ವಾಮಿ, ಆಳರಸರ ಯುದ್ಧವನ್ನು ನಾನು ನೋಡಿದ್ದೇ ಇಲ್ಲ. ಅದು ಇಲ್ಲಿಯವರೆಗೆ ಆದದ್ದು ಇಲ್ಲ. ಅದಕ್ಕಾಗಿ ನಾನು ಬರ್ತೇನೆ ಅಂತ ಹೇಳಿದ್ದು. ಹೇಗಿರಬಹುದು ಅದು? ಯೋಚನೆ ಮಾಡು, ಕಲ್ಪನೆ ಮಾಡು. ಅದನ್ನೇ ಕಲ್ಪನೆ ಮಾಡ್ತಾ ಇದ್ದೇನೆ. ಕಲ್ಪನಾ ವಿಲಾಸದಲ್ಲಿ ಯಾರು ಮಾಡು. ಹೌದೌದು. ಬ್ಯಾಗ್ ಮುಗಿಸಿ ಬಾ. ಹನುಮ ನಿಮ್ಮ ಪರಮ ಭಕ್ತ. ನೀವು ಹನುಮನನ್ನು ಅತಿಯಾಗಿ ಪ್ರೀತಿಸುವವರು. ಅಯ್ಯ, ನೀವು ಅರಸರು, ಅವ ನಿಮ್ಮ ಸೇವಕ. ಹೌದೌದು. ನೀವು ಯುದ್ಧರಂಗದಲ್ಲಿ ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡುವಾಗ ನಿಮ್ಮ ಕೈಯಿಂದ ಅವನಿಗೆ ಎಷ್ಟು ಪೆಟ್ಟು ಬೀಳಬಹುದು? ಲೆಕ್ಕ ಇಲ್ಲ. ಒಂದಕ್ಕೆ ಮುಗಿದು ಹೋದ್ರೂ ಆಯ್ತು, ಅಲ್ಲ 100 ಬೇಕಾದ್ರೂ ಆಯ್ತು. ಹನುಮ ನಿಮಗೂ ಕೊಟ್ರೆ ಹೇಗೆ ಕೊಡಬಹುದು? ಅಂದ್ರೆ ಗಂಡ ಹೇಗೆ ಪೆಟ್ಟು ತಿಂತಾನೆ ನೋಡಿದ್ರೆ ಬರ್ಬೋದು. ಹಾಗಲ್ಲ ಸ್ವಾಮಿ, ಹನುಮ ಯಾವತ್ತಿದ್ರು ನಿಮ್ಮ ಎದುರು ತಲೆ ಎತ್ತಿಯೂ ಮಾತಾಡಿದವ ಅಲ್ಲ, ತಲೆ ತಗ್ಗಿಸಿ ಇರುವಂತಹ ಶರಣ ಅವ. ಅಂತವ ನಿಮಗೆ ಹೊಡೆದ್ರೆ ಹೇಗೆ ಹೊಡೆದಾನು ಅಂತ ಕುತೂಹಲ ನನಗೆ. ಹೇಗೆ ಹೊಡಿತಾನೆ ಅಂತ. ಕುತೂಹಲ. ಹೇಗೆ ಹೊಡಿತಾನೆ ಸುಲಭ ಉಂಟಾ? ಹೇಗೆ ಹೊಡಿತಾನೆ ಮತ್ತೆ ಸರಿ, ಅದಕ್ಕಾಗಿ ನಾನು ಬರ್ತೇನೆ. ಖಂಡಿತ ಕರೆದುಕೊಂಡು ಹೋಗ್ತೇನೆ. ಆದ್ರೆ ಆ ಕಡೆ ಒಂದು ನಿಬಂಧನೆ ಉಂಟು. ನಿಬಂಧನೆಯ? ಯುದ್ಧ ಮಾಡುದು ನಾನಲ್ಲ. ಅಲ್ಲ, ನೀನು ಮಾತಾಡಿದಲ್ಲ ಇಷ್ಟೊತ್ತು, ಇನ್ನು ಮುಂದೆ ಒಂದು ಮಾತು ಆಡ್ಲಿಕ್ಕಿಲ್ಲ. ನಾನ ಮೂಕ ಪ್ರೇಕ್ಷಕಿಯಾಗಿ ನೋಡ್ತಾ ಇರ್ಬೇಕು. ಪ್ರಭು, ನೀವು ಅದೆಲ್ಲ ಹೇಳಬೇಕಾದದ್ದೇ ಇಲ್ಲ. ನಾವು ಒಂದೊಂದು ಮಾತು ಆಡೋದೇ ಇಲ್ಲ. ಒಂದೊಂದಲ್ಲ, ಒಂದೊಂದೇ ಸೇರಿಸ್ತಾ ಆಡ್ತಾ ಇರೋ. ಇಲ್ಲ 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 ಇಲ್ಲ. ಮತ್ತೆ ಬಾಯಿ ಮುಚ್ಕೊಂಡಿರ್ತೇನೆ, ನೀವು ಹೇಳಿದ್ರೆ ಮಾತ್ರ ಮಾತಾಡುವುದು. ಅದೆಲ್ಲ ಬೇಡ. ನಮ್ಮ ಗಂಡಸರಿಗೂ ಹೆಂಗಸರಿಗೂ ಬಹಳ ವ್ಯತ್ಯಾಸ ಉಂಟು. ಏನು? ನಾವು ಮಾತಾಡುವುದಿಲ್ಲ ಅಂದ್ರೆ ಮಾತಾಡುವುದಿಲ್ಲ. ಸ್ವಾಮಿ, ನೀವು ಅದೆಲ್ಲ ಹೇಳ್ಬೇಡಿ. ನೀವೇನಾದ್ರೂ ಹೇಳಿದ್ರೆ ಈ ಕಿವಿಯಲ್ಲಿ ಕೇಳ್ತೇನೆ, ಈ ಕಿವಿಯಲ್ಲಿ ಬಿಡ್ತೇನೆ ಅಷ್ಟೇ. ಅದು ನಾವು ಗಂಡಸರು ಈಚೆ ಕಿವಿಯಲ್ಲಿ ಕೇಳಿ ಈಚೆ ಕಿವಿಯಲ್ಲಿ ಬಿಡ್ತೇವೆ. ನೀವು ಹೆಂಗಸರು ಬಹಳ ಸೂಕ್ಷ್ಮ. ಏನು? ಎರಡೂ ಕಿವಿಯಲ್ಲಿ ಕೇಳ್ತೀರಿ, ಇಲ್ಲಿಂದ ಬಿಡ್ತಾ ಇರ್ತೀರಿ. ಅವಾಗ ಗುಟ್ಟಿಸ್ತಾಗಿ ಹೋಗ್ಲಿ. ಮೂಕ ಪ್ರೇಕ್ಷಕಿಯಾಗಿ ನೋಡ್ಬೇಕು. ನೀವು ಮತ್ತೆ ಹೇಳುವುದೇ ಬೇಡ. ಬೆಳಗಾಗಿ ಹೋಗಿ ಬೆಳಗಾಯ್ತು.